ಎಲ್ಲರಿಗೂ ನಮಸ್ಕಾರ. ನಾನು ಪೂಜಾ. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಆರ್ಟೆಕ್ ಬೈ ಪೂಜಾಗೆ ಸ್ವಾಗತ ಮಾಡುತ್ತೇನೆ. ಇವತ್ತಿನ ವಿಡಿಯೋನಲ್ಲಿ ನಾವು ಡಿಫ್ರೆನ್ಸ್ ಬಿಟ್ವೀನ್ ಕಲರ್, ಹ್ಯೂ ಮತ್ತು ಕ್ರೋಮಾ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋ ಮೂಲಕ ಅದು ಕಂಪ್ಲೀಟಾಗಿ ಹೋಗುತ್ತೆ ಅಂತ ನಾನು ನಿಮಗೆ ಅಶ್ಯೂರೆನ್ಸ್ ಕೊಡ್ತೀನಿ. ಹಾಗೆ ನೀವು ಕಲರ್ ಸೀರೀಸ್ ಪಾರ್ಟ್ 1, 2, 3, 4 ಅನ್ನೋ ಇನ್ನೂ ನೋಡಿರಲಿಲ್ಲ ಅಂದರೆ ಅದನ್ನು ನೋಡಿ ಮೊದಲು. ಅವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಅದರಿಂದ ನಿಮಗೆ ಈ ಕಾನ್ಸೆಪ್ಟ್ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಮೊದಲು ಕಲರ್ ಅಂದರೆ ಏನಂತ ನೋಡೋಣ. ಕಲರ್ ಅಂದರೆ ಬಣ್ಣ. ಈ ಬಣ್ಣ ಟಿನ್, ಟೋನ್, ಶೇಡ್ ಅಥವಾ ಹ್ಯೂ, ಕ್ರೋಮಾ ಇವೆಲ್ಲ ಸೇರಿ ಏನಂತೀವಿ ನಾವು ಕಲರ್ ಅಂತೀವಿ. ಇದು ಕಾಮನ್ ಆಗಿ ನಾವು ಟಿಂಟ್, ಟೋನ್, ಶೇಡ್, ಕ್ರೋಮಾ, ಹ್ಯೂ ಇವೆಲ್ಲ ಸೇರಿ ಕಲರ್ ಆಯಿತು. ಈಗ ನೋಡೋಣ ಹ್ಯೂ ಅಂದರೆ ಏನಂತ. ಹ್ಯೂ ಅಂದರೆ ಯಾವುದೇ ಕಲರ್ ಡಾಮಿನೆಂಟ್ ಆರ್ ಒರಿಜಿನ್ ಆಫ್ ದ ಕಲರ್ಗೆ ನಾವು ಹ್ಯೂ ಅಂತ ಹೇಳ್ತೀವಿ. ಒರಿಜಿನ್ ಆಫ್ ದ ಕಲರ್ ಅಂದರೆ ಬೇಸ್ ಕಲರ್ ಅಂದರೆ ಪ್ರೈಮರಿ ಕಲರ್ಸ್. ಈ ಪ್ರೈಮರಿ ಕಲರ್ಸಿಂದ ನಾವು ಬೇರೆ ಕಲರನ್ನು ಫಾರ್ಮ್ ಮಾಡ್ತೀವಿ. ಸೊ ಇದೇನಾಯಿತು, ಒರಿಜಿನ್ ಕಲರ್ ಆಯಿತು, ಪ್ರೈಮರಿ ಕಲರ್. ಹಾಗೆ ಸೆಕೆಂಡರಿ ಕಲರ್ ಕೂಡ ಒರಿಜಿನ್ ಆಫ್ ದ ಕಲರ್, ಯಾಕೆಂದರೆ ಪ್ರೈಮರಿ ಕಲರ್ಸಿಂದ ಸೆಕೆಂಡ್ರಿ ಬಂತು. ಹಾಗೆ ಟರ್ಷರಿ ಕೂಡ, ಟರ್ಷರಿನೂ ಏನಾಯಿತು, ಒರಿಜಿನ್ ಆಫ್ ದ ಕಲರ್ ಆಯಿತು. ಈಗ ಡಾಮಿನೆಂಟ್ ಆಫ್ ದ ಕಲರ್ ಅಂದರೆ ಪ್ರೈಮರಿ ಮತ್ತು ಸೆಕೆಂಡ್ರಿ ಡಾಮಿನೆಂಟ್ ಆಫ್ ದ ಕಲರ್ ಆಯಿತು. ಆದರೆ ಟರ್ಷರಿ ಡಾಮಿನೆಂಟ್ ಆಗಲ್ಲ, ಆದರೂ ಕೂಡ ಇದನ್ನು ಹ್ಯೂ ಅಂತ ಹೇಳ್ತೇವೆ. ಆದರೆ ಬ್ಲ್ಯಾಕ್, ವೈಟ್ ಮತ್ತು ಗ್ರೇ ಇವು ಹ್ಯೂ ಅಲ್ಲ. ಸೊ ಸಮ್ಮರಿಯಾಗಿ ಹ್ಯೂ ಅಂದರೆ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಎಲ್ಲ ಕಲರ್ ಸೇರಿ ಹ್ಯೂ ಆಯಿತು. ಆದರೆ ಇದರಲ್ಲಿ ಬ್ಲ್ಯಾಕ್, ವೈಟ್ ಮತ್ತು ಗ್ರೇ ಕಲರ್ ಇರಲ್ಲ. ಈಗ ಕ್ರೋಮಾ ಅಂದರೆ ಏನಂತ ನೋಡೋಣ. ಕ್ರೋಮಾ ಅಂದರೆ ಪ್ಯೂರಿಟಿ ಆಫ್ ಎನಿ ಕಲರ್. ಇದು ಕಲರ್ಗಳ ಸ್ಟ್ರೆಂತ್ ಮತ್ತು ಡಾಮಿನೆಂಟ್ ಆಫ್ ಅ ಹ್ಯೂ ಅನ್ನು ತೋರಿಸುತ್ತೆ. ಈಗ ಪ್ಯೂರಿಟಿ ಆಫ್ ದ ಕಲರ್ ಅಂದರೆ ಏನಂತ ನೋಡೋಣ. ಪ್ಯೂರಿಟಿ ಆಫ್ ದ ಕಲರ್ ಅಂದರೆ ಯಾವುದೇ ಕಲರ್ಗೆ ನಾವು ಬ್ಲ್ಯಾಕ್, ವೈಟ್ ಮತ್ತು ಗ್ರೇ ಕಲರ್ನ ಆ್ಯಡ್ ಮಾಡಲಿಲ್ಲ ಅಂದರೆ ಅದು ಪ್ಯೂರ್ ಕಲರ್ ಅಂತ ಹೇಳ್ತೀವಿ. ಸೊ ಇಂಪ್ಯೂರಿಟಿ ತೋರ್ಸೋಕ್ಕೆ ನಾವು ಬ್ಲ್ಯಾಕ್, ವೈಟ್ ಮತ್ತು ಗ್ರೇನ ಆ್ಯಡ್ ಮಾಡ್ತೀವಿ. ಹೈ ಕ್ರೋಮಾ ಅಂದರೆ ಪ್ಯೂರ್ ಕಲರ್, ಲೋ ಕ್ರೋಮಾ ಅಂದರೆ ಇಂಪ್ಯೂರ್ ಕಲರ್. ಈಗ ನೋಡೋಣ, ಎಲ್ಲಕ್ಕಿಂತ ಪ್ಯೂರ್ ಕಲರ್ ಯಾವುದಂದರೆ ವೈಟ್. ಅದರ ನೆಕ್ಸ್ಟ್ ಬರೋ ಕಲರ್ ಅಂದರೆ ಪ್ರೈಮರಿ ಕಲರ್ಸ್, ದೆನ್ ಸೆಕೆಂಡರಿ ಕಲರ್ಸ್, ಅದರ ನೆಕ್ಸ್ಟ್ ಟರ್ಷರಿ ಕಲರ್ಸ್. ಸೊ ಇದು ಇವು ಮೂರರ ಡಿಫ್ರೆನ್ಸ್. ನಾನೀಗ ಮೂರನ್ನ ಸಮರಿಯಾಗಿ ಮಾಡಿ ಹೇಳ್ತೇನೆ. ಕಲರ್ ಅಂದರೆ ಏನೇ ಇರ್ಬೋದು, ಟಿಂಟ್ ಇರ್ಬೋದು, ಟೋನ್ ಇರ್ಬೋದು, ಶೇಡ್, ಹ್ಯೂ, ಕ್ರೋಮಾ ಏನೇ ಆಗಿರ್ಬೋದು, ಅದೆಲ್ಲ ಕಲರ್ ಆಯಿತು. ಹ್ಯೂ ಅಂದರೆ ಒರಿಜಿನ್ ಆರ್ ಡಾಮಿನೆಂಟ್ ಆಫ್ ದ ಕಲರ್ ಅಂದರೆ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಇವು ಮೂರು ಸೇರಿ ಹ್ಯೂ ಆಯಿತು. ಆದರೆ ಇದರಲ್ಲಿ ವೈಟ್, ಬ್ಲ್ಯಾಕ್ ಮತ್ತು ಗ್ರೇ ಕಲರ್ ಇರಲ್ಲ. ಕ್ರೋಮಾ ಅಂದರೆ ಯಾವುದೇ ಕಲರ ಪ್ಯೂರಿಟಿನ ತೋರಿಸುತ್ತೆ. ಇದರಲ್ಲಿ ಬ್ಲ್ಯಾಕ್, ವೈಟ್ ಮತ್ತು ಗ್ರೇ ಇರುತ್ತೆ. ಇದಕ್ಕಂದರೆ ಇದು ಇಂಪ್ಯೂರಿಟಿನ ತೋರಿಸ್ಬೇಕಾಗತ್ತೆ. ಸೊ ಇದಕ್ಕೆ ಎಲ್ಲ ಕಲರ್ ಮಿಕ್ಸ್ ಇರುತ್ತೆ ಇಲ್ಲಿ. ಇದು ಮೇನ್ಲಿ ಕ್ರೋಮಾ ಅಂದರೆ ಅದು ಪ್ಯೂರಿಟಿ ಆಫ್ ದ ಕಲರನ್ನು ಹೇಳುತ್ತೆ ಅಷ್ಟೇ. ಸೊ ದಿಸ್ ಈಸ್ ದ ಎಂಡ್ ಆಫ್ ದಿಸ್ ವಿಡಿಯೋ. ನಿಮಗೆ ಕಲರ್, ಹ್ಯೂ ಮತ್ತು ಕ್ರೋಮಾ ಬಗ್ಗೆ ಡೀಟೇಲ್ ಆಗಿ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ನಾನು ತಿಳ್ಕೊತೀನಿ. ಹಾಗೆ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ ಹೇಳಿ. ನಿಮಗೆ ಈ ವಿಡಿಯೋದಿಂದ ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಈ ಥರ ಮೋರ್ ವಿಡಿಯೋಸ್ ನೋಡಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.